ಕಾವೇರಿ ಬಗ್ಗೆ ನಾವು 1990 ಹೋರಾಟ ಮಾಡ್ತಲೇ ಇದ್ದೀವಿ. ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಅವತ್ತಿನ ಸರ್ಕಾರ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರು ಒಂದು ಘೋಷಣೆ ಕೊಟ್ಟಿದ್ರು. ಈ ರಾಜ್ಯದಲ್ಲಿ ಕಾವೇರಿ ನೀರು ಯಾವುದೇ ಕಾರಣದಲ್ಲಿ ನಾವು ಬಿಡಲ್ಲ, ನಮ್ಮ ರಾಜ್ಯದಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿ ಹೋದ್ರೂ ಚಿಂತೆ ಇಲ್ಲ, ಕಾವೇರಿ ನೀರು ಬಿಡಲ್ಲ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ರು. ಅವತ್ತಿನ ಕರ್ನಾಟಕದಲ್ಲಿ ಕನ್ನಡಿಗರು ಶಾಂತಿಯುತವಾಗಿ ಕಾವೇರಿ ನೀರು ಬಿಡಲ್ಲ ಅಂತ ಹೇಳಿದ್ರು. ಅದನ್ನ ಸರ್ಕಾರ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ನಾವು ನೀರು ಬಿಡ್ತಲೇ ಇದ್ದೀವಿ. ಮತ್ತೆ ನೀರು ಬಿಡಿ ಅಂತಂದ್ರೆ ನಮ್ಮ ಹತ್ರ ನೀರು ಇಲ್ಲಿದ್ಮೇಲೆ ನಾವು ಎಲ್ಲಿಂದ ಬಿಡಕ್ಕಾಗ್ತಿತ್ತೆ? ನಾವು ರಾಜ್ಯದಲ್ಲಿ ಕುಡಿಯಕ್ ನೀರೇ ಇಲ್ಲ. ನಮ್ಗೆ ನಾವು ಕುಡಿಯಕ್ ನೀರು ಇಲ್ಲದಕ್ಕೋಸ್ಕರ ನಾವು ಬೆಂಗಳೂರಿನೊಳಗೆ ಇವತ್ತು ದಿವಸ ಬೋರ್ವೆಲ್ ನೀರು ಕುಡಿತಾ ಇದ್ದೀವಿ. ಬೋರ್ವೆಲ್ ನೀವು ತೆಗಿತಾ ಇಲ್ಲ, ಮುಚ್ಚಿಬಿಟ್ಟಿದ್ದಾರೆ. ಇವತ್ತು ರಾಜ್ಯದ ಏನು MP ಇವರಿದ್ದಾರೆ, ಸಚಿವರಿದ್ದಾರೆ, ಈ ರಾಜ್ಯದ 28 ಜನ MP ಏನಿದ್ದಾರೆ ಅವರೆಲ್ಲ ಸರ್ಕಾರದ ಬಗ್ಗೆ, ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಿ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟೈತೆ ಅಂತ ಹೇಳಿದ್ಗೆ ಇವರು ಘೋಷಣೆ ಅಲ್ಲಿ ಮಾಡ್ಬೇಕು, ಅಲ್ಲಿ ಕಿಚ್ಚಾಡ್ಬೇಕು. ಇವರು ನಾವು ಹೋರಾಟ ಮಾಡ್ತೀವಿ, ನಮ್ಗೆ ತಗೊಂಡೋಗ್ತಾರೆ, ಕೇಸ್ ಬುಕ್ ಮಾಡ್ತಾರೆ, ಕಳಿಸ್ತಾರೆ ಅಷ್ಟೇ. ಪೇಪರ್ ಬರ್ತೈತೆ, TV ಬರ್ತದೆ ಅಷ್ಟೇ. ನೀವು ಹೋರಾಟ ಮಾಡಕ್ ನೀರಿಲ್ವಾ? ನೀರು ಕುಡಿಯಲ್ಲ ಕಾವೇರಿ ನೀರು, ನೀವು ಬಿಸ್ಲರಿ ನೀರು ಕುಡಿತೀರಲ್ಲ, ನೀವು ಕಾವೇರಿ ನೀರು ಕುಡಿತೀರಲ್ಲ. ಈ ರಾಜ್ಯದ ಶಾಸಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ರಾಜ್ಯದ MP ಇವೆಲ್ಲ ನೀರು ಕುಡಿತಾ ಇದ್ದೀರಾ. ನೀವು ಯಾವ್ದು ಬೇರೆ ತಮಿಳುನಾಡು ನೀರು ಕುಡಿತಾ ಇಲ್ಲ, ಆಂಧ್ರ ನೀರು ಕುಡಿತಾ ಇಲ್ಲ, ಕರ್ನಾಟಕ ನೀರು ಕುಡಿತಾ ಇದ್ದೀರಾ. ಇವತ್ತು ಬೆಂಗಳೂರು ನಗರದಲ್ಲಿ ವಲಸೆ ಬಂದಂತ ಜನಗಳಿದ್ದಾರೆ. ಇವತ್ತಿನ ದಿವಸ ಅವರು ನೀರು ಕುಡಿತಾ ಇದ್ದಾರೆ. ಅವ್ರ ಹೋರಾಟ ಇಲ್ವಾ? ಬರೀ ಕನ್ನಡಿಗರ ಹೋರಾಟ ಮಾಡ್ಬೇಕಾಯ್ತು ದಿವಸ. ಕನ್ನಡಿಗರಿಗೆ ಇದು ನ್ಯಾಯ ಬೇಕಾಗಿರೋದು. ಕನ್ನಡಿಗರೇ ನೀರೇ ಕುಡಿಬೇಕಾದ್ರು, ನೀವೆಲ್ಲ ನೀರು ಕುಡಿತಾ ಇಲ್ಲ ಇವತ್ತಿನ ದಿವಸ. ಈ ರಾಜ್ಯದ ಏನು 28 ಜನ ಇದ್ದೀರ ನೀವು MP ನೀವು ಹೋರಾಟ ಮಾಡಬೇಕು. ನೀವು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸಚಿವರು ಅಂತ ಹಾಕಿ ಏನಿದ್ದೀರ ನೀವು ಹೋರಾಟ ಮಾಡಬೇಕು. ಕರ್ನಾಟಕದ ಬಗ್ಗೆ ಮಾತಾಡಿ, ಬೇರೆ ಬಗ್ಗೆ ಮಾತಾಡಬೇಡಿ. ನೀವು ಕರ್ನಾಟಕದ ಬಗ್ಗೆ ಮಾತಾಡಿ. ನಮ್ಮ ರಾಜ್ಯ, ನಮ್ಮ ಜಲ, ನಮ್ಮ ನೀರು, ನಮ್ಮ ಭಾಷೆ, ಅದ್ರ ಮಾತ್ರ ನಾವು ಮಾತಾಡ್ಬೇಕು. ನಮ್ದು ಏನು ಇವತ್ತು ದಿವಸ ಓಟ್ ತಗೊಂಡ್ಬೇಕಾದ್ರೆ ನೀವು ಬಂದಿದ್ದೀರ MP ಓಟ್ ತಗೊಂಡೋಗಿದ್ದೀರ. ನೀವು ಇವತ್ತು ದಿವಸ ನೀವು ಓಟ್ ತಗೊಂಡೋಗಿ ನೀವು ಇವತ್ತು ದಿವಸ ಓಟ್ ಗೆದ್ದು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗ್ತೈತೆ ಅಂತ ನಾವು 1991ರಿಂದ ಏನು ಬಂಗಾರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿ ಈ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗಿ ಚಿಂತೆ ಇಲ್ಲ, ನಾನು ಕಾವೇರಿ ನೀರು ಬಿಡಲ್ಲ ಅಂತ ಹೇಳಿದ್ರೆ ನಂಬರ್ 1 ಅವರೊಬ್ಬರೇ. ಇದುವರೆಗೂ ಕಾವೇರಿ ಬಗ್ಗೆ ಇಲ್ಲ. ಈಗ ಮತ್ತೆ ಕಾವೇರಿ ನೀರು ಕೆಂಕಿ ಹಾಕಿ ನಿಮ್ ತಮಿಳುನಾಡೋರಿಲ್ವಾ? ಇಲ್ಲಿಗೆ ತಮಿಳುನಾಡು ನೀರು ಕುಡಿತಾ ಇಲ್ವಾ? ನಾವೇನಾದ್ರು ಅವ್ರಿಗೆ ಇದು ಮಾಡಿದ್ವಾ? ನಾವು ನ್ಯಾಯ ಯಾವತ್ತಿನೂ ಕನ್ನಡಿಗರು, ಕರ್ನಾಟಕದಲ್ಲಿರೋರು ಪ್ರತಿಯೊಬ್ಬರಿಗೂ ನಾವು ಶಾಂತಿಯುತವಾಗಿ ಬಾಳ್ತಾ ಇದ್ದೀವಿ. ಶಾಂತಿಯುತವಾಗಿ ಇವತ್ತಿನ ಸಲ ಬಾಳ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ನೀವು ಮಾನ್ಯತೆ ಕೊಡಿ. ಈ ರಾಜ್ಯದ ಕನ್ನಡಿಗರ ಕಾವೇರಿ ನೀರಿನ ಬಗ್ಗೆ ಸಮಸ್ಯೆನ ನೀವೇನು ಇವತ್ತಿನ ಸಲ ತಮಿಳುನಾಡಿನ ಮುಖ್ಯಮಂತ್ರಿ, ನೀವೊಬ್ರು ಕಲಾವಿದರು, ನೀವು ಬೆಂಗಳೂರಲ್ಲಿದ್ದು ಹೋಗಿರೋದು. ಬೆಂಗಳೂರಲ್ಲಿದ್ದು ಸಿನಿಮಾ ಮಾಡಿ ಇವತ್ತು ರಾಜ್ಯದಲ್ಲಿ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಾ. ನಿಮ್ ತಂದೆ ನೀವು ಎಲ್ಲ ಮುಖ್ಯಮಂತ್ರಿ ಆಗಿದ್ದೀರಾ. ನೀವು ಅಲ್ಲಿ ತಮಿಳುನಾಡಲ್ಲಿ ಇದ್ದೀರಾ. ಇವತ್ತು ನೀವು ಕನ್ನಡಿಗರ ಬಗ್ಗೆ ಇವತ್ತಿನ ದಿವಸ ಇದು ಮಾಡ್ಬೇಕು. ಅವತ್ತು ದಿವಸ ಜಯಲಲಿತಾ ಮಾತಾಡಿದ್ರು, ಪಾಪ ಏನೋ ಕಾವೇರಿ ಬಗ್ಗೆ ಮಾತಾಡಿದ್ರು. ಅದನ್ನ ಕರ್ನಾಟಕದವರು, ನಾವು ಕನ್ನಡಿಗರು ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ, ಬೇರೆ ಇನ್ನೇನು ಮಾತಾಡಕ್ ಹೋಗಲ್ಲ. 1991 ಬಂಗಾರಪ್ಪನವ್ರು ಹೇಳಿದ ಮಾತು, ಇದನ್ನ ನೀವು ಘೋಷಣೆನ ವಿಧಾನಸೌಧದಲ್ಲಿ ಘೋಷಣೆ ಮಾಡಬೇಕು. ಮತ್ತೀಗ ರಾಜ್ಯದ ಮುಖ್ಯಮಂತ್ರಿಗಳು, ತಮಿಳುನಾಡಿನ ಮುಖ್ಯಮಂತ್ರಿಗಳೇ ಮಾಡಿ ಇವತ್ತು ದಿವಸ ನಮ್ಮ ಕಾವೇರಿ ಬಗ್ಗೆ ನ್ಯಾಯ ಕೊಡಿಸಿ, ಕನ್ನಡಿಗರ ನ್ಯಾಯ ಕೊಡಿಸಿ. ಕನ್ನಡಿಗರ ನ್ಯಾಯ ಕೊಡಿಸಿದ್ರೆ ನಿಮ್ ಜನನೇ ಬದುಕ್ತಾ ಇದ್ದಾರೆ, ತಮಿಳುನಾಡಲ್ಲಿ ಬದುಕ್ತಾ ಇದ್ದಾರೆ. ನಾವೊಬ್ಬರೇ ಬದುಕ್ತಾ ಇಲ್ಲ, ಎಲ್ಲರೂ ನೀರು ಕುಡಿತಾ ಇದ್ದೀವಿ. ಅದಕ್ಕೋಸ್ಕರ ನ್ಯಾಯ ಒದಗಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣದಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ನೀವು ಅರ್ಜಿ ಹಾಕ್ಲೇಬೇಕು. ಹಾಕಿ ನಾವು ಯಾವುದೇ ಕಾರಣದಲ್ಲಿ ಬಿಡಲ್ಲ ಅಂದ್ರೆ ಕರ್ನಾಟಕದಲ್ಲಿ ನೀವು ಒಂದು ಇದಾಗ್ತೀರಾ. ಅಣ್ಣ ಅಣ್ಣ ಹಂಗೆ ಒಂದು ಸ್ಲೋಗನ್ ಹಾಕಿ ಅಣ್ಣ. ಅಯ್ಯಯ್ಯೋ ಅಯ್ಯಯ್ಯೋ
ಬೇಕು ಬೇಕೇ ಬೇಕು ಕಾವೇರಿ ಕಾವೇರಿ ಕಾವೇರಿ